ಏನು ಜಾಕ್ನ ಅರೆಸ್ಟ್ ಮಾಡದ್ನಾ? ಹಾ ಹೌದು ಸರ್. ಧನುಷ್ ತಂಗಿನೇ ಜಾಕ್ನ ಗುರ್ತು ಹಿಡ್ದಿತ್ತು. ಧನುಷ್ಗೆ ಜಾಕ್ ಮುಖ ಕೂಡ ಮರ್ತೋಗಿತ್ತು. ಆಹಾ ಇದರಿಂದ ಅರ್ಥವಾಗುತ್ತೆ ಅವನಿಗೆ ಹಳೆ ಘಟನೆಗಳೆಲ್ಲ ಮರ್ತೋಗಿದೆ ಅಂತ. ನನಗೂ ಹಾಗೆ ಅನ್ಸುತ್ತೆ. ಮುಟ್ಟಾಳ, ಬರೀ ಅನ್ನಿಸಿದ್ರೆ ಪ್ರಯೋಜನ ಇಲ್ವೋ? ಅದನ್ನ ತಿಳ್ಕೊಳ್ಳಕ್ಕೆ ಅನುಭವನೂ ಬೇಕು. ನಾನು ಧನುಷ್ನ ಅರ್ಥ ಮಾಡ್ಕೋಬೇಕಾದ್ರೆ ನನ್ನ ಬುದ್ಧಿಶಕ್ತಿನ ಚೆನ್ನಾಗಿ ಉಪಯೋಗಿಸ್ಬೇಕು. ವಾಟ್ ಡಾರ್ಲಿಂಗ್? ಕರೆಕ್ಟ್? ಪ್ರತಿದಿನ ಬೆಳಿಗ್ಗೆ ಧನುಷು ಬೀಚ್ಗೆ ಜಾಗಿಂಗ್ ಬರ್ತಾನೆ. ನಾಳೆ ಬೆಳಿಗ್ಗೆ ಅವನ್ನ ನಾನೇ ಖುದ್ದಾಗಿ ಭೇಟಿ ಮಾಡ್ತೀನಿ. ಅವನು ನನ್ನನ್ನ ಗುರ್ತಿಸದೆ ಹೋದ್ರೆ ಬದುಕೊಂಡ, ಅಕಸ್ಮಾತ್ ಗುರ್ತಿಸಿದ್ರೆ ಅವನ್ನ ಯಮಲೋಕ ಕಳಿಸ್ತೀನಿ. ಹಾಯ್ ಧನುಷ್. ಓಯ್ ಅವನ್ ನನ್ ಗುರ್ತು ಹೇಳಿರಲಿಲ್ಲ. ಈ ತಗಡ್ ನನ್ನ ಮಗ ಯಾರು? ನನ್ ಗುರುತು ಸಿಕ್ತ ಮಿಸ್ಟರ್ ಧನುಷ್. ನಿಮ್ಮನ್ನ ನಾನು ಹೇಗ್ ಮರೆಯೋಕ್ ಸಾಧ್ಯ ಸರ್? ಜ್ಞಾಪಕ ಇದೆಯಾ ನಾನು ಎಲ್ಲಿ ನೋಡಿದಿರಿ ಅಂತ? ಎಲ್ಲಿ ನೋಡಿದೀನಿ ಜ್ಞಾಪಕಕ್ಕೆ ಬಂತು. ನಿಮ್ಮನ್ನ ನಾನು ಟಿವಿಲಿ ನೋಡಿದೀನಿ. ಟಿವಿಲ? ಅದೇ ಕಮಿಷನರ್ ಸಾಹೇಬ್ರ ಪಾರ್ಟಿನಲ್ಲಿ, ನ್ಯೂ ಇಯರ್ಸ್ ಪಾರ್ಟಿನಲ್ಲಿ, ವಿಡಿಯೋ ಫಿಲಂ ನಲ್ಲಿ ನೀವು ಬಂದಿದ್ರಲ್ಲ ಸರ್. ಜ್ಞಾಪಿಸ್ಕೊಳ್ಳಿ, ನೀವೇ ತಾನೇ? ಹೌದೌದು. ಅಂದಾಗೆ ಆ ಪಾರ್ಟಿಲಿ ನೀವು ತುಂಬಾ ಜನ ಡ್ಯಾನ್ಸ್ ಮಾಡಿದ್ರಿ. ಬ್ಯೂಟಿಫುಲ್. ಅಂದಾಗೆ ನಿಮ್ಮ ಆರೋಗ್ಯ ಹೇಗಿದೆ? ನನ್ನ ಆರೋಗ್ಯಕ್ಕೆ ಏನಾಗಿದೆ ಇಲ್ಲಿ ನೋಡಿ, ಫಸ್ಟ್ ಕ್ಲಾಸ್. ಹಾಗೆ ಚೆನ್ನಾಗಿದೆ ಫಸ್ಟ್ ಕ್ಲಾಸ್. ಮತ್ತೆ ಸಿಗೋಣ. ಮತ್ತೆ ಸಿಗೋದೇನ್ ಸರ್? ಇನ್ಮೇಲೆ ನಾನು ನಿಮಗೆ ಸಿಗ್ತಾನೆ ಇರ್ತೀನಿ, ನೀವು ನಂಗೆ ಸಿಕ್ಕೋತಾನೆ ಇರ್ತೀರಾ. ಊರು ಹೇಗೆಂದು ಊರ ಜನರು ಹೇಗೆಂದು ಇಂದು ಅರಿತೆ ನನ್ನ ಅಣ್ಣಯ್ಯ. ಇಂಥ ಜನರ ನಡುವೆ ಬಾಳೋದು ಹೇಗೆಂದು ತಿಳಿದೆ ನನ್ನ ಏನು ಡ್ಯಾಡಿ ಡ್ಯಾಡಿ ಆ ಕತೆ ಹೇಳಿ ಡ್ಯಾಡಿ. ಅವತ್ತು ಅರ್ಧನೇ ಹೇಳಿದಲ್ಲ, ಹೇಳಿ ಡ್ಯಾಡಿ. ಕತೆ ಹೇಳ್ಬೇಕಾ? ಕತೆ ಕೇಳೋ ವಯಸ್ಸ ನಿಂದು? ಇನ್ನೊಂದ್ಸಲ ಕತೆ ಗೀತೆ ಅಂತ ಒಳಗಡೆ ಬಂದ್ರೆ ಜಾಡ್ಸ್ ಒದ್ದು ಬಿಡ್ತೀನಿ. ಕತೆ ನಂದೇ ಒಂದು ಹರಿಕತೆ ಆಗಿದೆ. ಕತೆ ಹೇಳುವೆ, ನನ್ನ ಕತೆ ಹೇಳುವೆ. ಎಲ್ಲಿ ಹೋಗ್ತಿದ್ದೀರಾ? ನೋಡಿ, ನನಗೆ ಇನ್ಸ್ಪೆಕ್ಟರ್ ಧನುಷ್ ಆಗೋಕ್ಕಾಗಲ್ಲ. ಸಾಕು ನನಗೆ ಇನ್ಸ್ಪೆಕ್ಟರ್ ಧನುಷ್ ಕೆಲಸ. ಬೇಕಾದ್ರೆ ನನ್ನ ವಾಪಸ್ ಎಲ್ಲಿ ಕಳಿಸ್ಬಿಡಿ. ನನಗೆ ಆ 4 ಗೋಡೆಗಳ ಮಧ್ಯೆ ಇದ್ದು ಒದ್ದಾಡಕ್ಕಾಗಲ್ಲ. ವಿಷ್ಣು, ಏನ್ ನಡೀತು ಅಂತ ಹೇಳು. ಏನ್ ನಡೀಲಿಲ್ಲ ಅಂತ ಕೇಳಿ. ಆ ಗುಡ್ಡು ಇದ್ದಾಳಲ್ಲ, ಗುಡ್ಡು, ಪ್ರತಿ ರಾತ್ರಿ ನಾನು ಅವ್ರಿಗೊಂದು ಕತೆ ಹೇಳಬೇಕು. ಪ್ರತಿದಿನ ಕತೆ ಹೇಳಕ್ ನಾನೇನು ಸ್ಟೋರಿ ರೈಟ್ರಾ? ಆ ಧನುಷ್ ತಂಗಿ ಇದ್ದಾಳಲ್ಲ, ನಾನು ಹಾಕೋಕ್ಕಿಂತ ಮುಂಚೆನೇ ಊಟ ಮಾಡಿಸ್ಬಿಡ್ತಾಳೆ. ಇನ್ನು ಧನುಷ್ ಹೆಂಡತಿ, ಅಯ್ಯೋ ನಾನು ನಿಮ್ಗೆ ಹೇಗೆ ಹೇಳಿ? ನಿನ್ನೆ ರಾತ್ರಿ ಇನ್ಸ್ಪೆಕ್ಟರ್ ಧನುಷ್ ಹೆಂಡತಿ ಹಾಸಿಗೆ ಮೇಲೆ, ನನ್ನ ಪಕ್ಕ, ಕೈ ಬೇರೆ. ದೇವ್ರ ದಯೆ, ಎದ್ದೋ ಬಿದ್ನೋ ಅಂತ ಓಡ್ ಬಂದೆ. ಇಲ್ದಿದ್ರೆ ನನ್ ಗತಿ ನೋಡಿ. ಈ ನಾಟಕ ಎಲ್ಲ ಇನ್ಮೇಲೆ ನನ್ನಿಂದ ಸಾಧ್ಯ ಇಲ್ಲ. ದಯವಿಟ್ಟು ನಿಮ್ ಕೈ ಮುಗಿತೀನಿ. ನನ್ ಪಾಡಿಗೆ ನನ್ ಬಿಟ್ಬಿಡಿ, ನಾ ಹೊರಟೋಗ್ತೀನಿ. ಹೊರಟೋಗು. ಆ ಇನ್ಸ್ಪೆಕ್ಟರ್ ಧನುಷ್ಗಾಗ್ಲಿ, ಅವ್ರ ಮನೆಯವ್ರಿಗಾಗ್ಲಿ, ನಿನಗಾಗ್ಲಿ ಏನ್ ತಾನೇ ಸಂಬಂಧ?
ತಪ್ಪು ನಿಂದಲ್ಲ. ಕಲ್ಲಿನ 4 ಗೋಡೆಗಳ ಮಧ್ಯೆ ಇದ್ದೋ ನೀನು. ಅದಕ್ಕೆ ನಿನ್ನ ಹೃದಯನೂ ಕಲ್ಲಾಗಿದೆ. ನಿನಗ್ ಮನೇಲಿರೋ ಶಾಂತಿ, ಸುಖ, ಆನಂದ ಹೇಗ್ ತಾನೇ ಹಿಡಿಸುತ್ತೆ? ಎಷ್ಟೇ ಆಗ್ಲಿ ನೀನೊಬ್ಬ ಅಪರಾಧಿ. ನಿನಗೆ ಗಾಯ ಮಾಡೋದ್ ಗೊತ್ತು. ಗಾಯಕ್ಕೆ ಏನ್ ಔಷಧಿ ಹಚ್ಬೇಕು ಅಂತ ಗೊತ್ತಾ? ಹೊರಟೋಗು. ಕಾನೂನಿನ ಕೈ ಎಲ್ಲಿವರೆಗೂ ಚಾಚೋಕಾಗಲ್ವೋ ನಿನಗೋಸ್ಕರ ನನ್ನಣ್ಣನ ಹಿಡ್ತಾ ಎಲ್ಲಿವರೆಗೂ ಬರೋಕಾಗಲ್ವೋ ಅಷ್ಟು ದೂರ ಹೊರಟೋಗು. ಹಲೋ, ನಿನ್ ತಂಗಿ ಈಗ ನಮ್ಮ ಹತ್ರ ಇದ್ದಾಳೆ. ಯಾರೋ ನೀನು? ಅರ್ಥವಿಲ್ಲದ ಪ್ರಶ್ನೆ ಕೇಳಬೇಡಿ ಕಮಿಷನರ್. ಬೇಕಾದ್ರೆ ನಿಮ್ ತಂಗಿ ಹತ್ರನೇ ಮಾತಾಡಿ. ಹಲೋ ಅಣ್ಣ, ಇಲ್ಲಿವ್ರು? ಕೇಳಿದ್ರ? ಈಗ ನಿನ್ಗೇನಾಗ್ಬೇಕಾಗಿದೆ? ಒಪ್ಪಂದ. ನಿಮ್ಮ ತಂಗಿ ಕ್ಷೇಮವಾಗಿ ಮನೆಗೆ ಬರ್ಬೇಕಾದ್ರೆ ನೀವು ಜಾಕ್ನ ಕರ್ಕೊಂಡು ರೆಡ್ ಹಿಲ್ಸ್ ಹತ್ರ ಬರ್ಬೇಕಾಗತ್ತೆ. ಯು ಬಾಸ್ಟರ್, ನೀನ್ ನಾನು ಏನು ಅಂತ ತಿಳ್ಕೊಂಡಿದ್ಯಾ? ನಿನ್ನ ಈ ಗೊಡ್ಡ ಬೆದರಿಕೆಗೆ ಹೆದರ್ಕೊಂಡು ನಾ ಜಾಕ್ನ ಬಿಟ್ಬಿಡ್ತೀನಿ ಅಂತ ತಿಳ್ಕೊಂಡಿದ್ಯಾ? ಖಂಡಿತ ಬಿಡ್ಲೇಬೇಕು ಕಮಿಷನರ್. ಇಲ್ಲ ಅಂದ್ರೆ ಅವಳ ಹೆಣ ಕೂಡ ನಿಮಗ್ ಸಿಕ್ಕೋಲ್ಲ. ಹಲೋ ಹಲೋ, ಕಮಿಷನರ್ ಸರ್, ನೀವೀಗ ಅವ್ರ ಮಾತು ಒಪ್ಕೊಳ್ಳೋದೇ ಒಳ್ಳೇದು. ಯಾಕೆಂದ್ರೆ ಒಬ್ಬ ಕೊಲೆಗಾರನ ಬಿಡುಗಡೆಗಿಂತ ನಿಮ್ ತಂಗಿ ಜೀವನೇ ಮುಖ್ಯ ಅಂತ ನನ್ಗನ್ಸುತ್ತೆ. ತಗೊಂಡು ನನ್ನ ಮಗನೇ. ನನ್ನ ಮಗನ ಹೆಸರೇನು? ಟಕ್ರಾಲ್. ಠಾಕ್ರಾಲ್. ಓಯ್ ಠಾಕ್ರಾಲ್, ನಾ ಜಾಕ್ನ ಕರ್ಕೊಂಡ್ ಬಂದಿದ್ದೇನೆ. ಸಂಗೀತ ಇಲ್ಲಿ. ಇನ್ಸ್ಪೆಕ್ಟರ್ ಧನುಷ್, ನೀನೇ ನೋಡ್ತೀನಿ. ಜಾಕ್ನ ನಮ್ ಕಡೆ ಕಳ್ಸು. ನೋ, ಮೊದ್ಲು ನನ್ನ ಆ ಕಡೆ ಕಳ್ಸು. ಶಟ್ ಅಪ್. ಯು ಶಟ್ ಅಪ್. ಠಾಕ್ರಾಲ್, ನೀನ್ ಸಂಗೀತ ಅಲ್ಲಿಂದ ಕಳಿಸು. ನಾನ್ ಜಾಕ್ನ ಇಲ್ಲಿಂದ ಕಳಿಸ್ತೇನೆ. ನೋ, ಸಂಗೀತ ನಿನ್ನ ಹತ್ರ ಬಂದ್ಮೇಲೆ ನೀನ್ ಜಾಕ್ನ ಶೂಟ್ ಮಾಡ್ಬಿಟ್ರೆ ಮೊದಲು ಜಾಕ್ನ ನೀನ್ ಕಳ್ಸು. ನನಗೆ ಪೊಲೀಸ್ನವ್ರ ಮೇಲೆ ನಂಬಿಕೆ ಇಲ್ಲ. ನನಗೆ ಕಳ್ಳರ ಮೇಲೆ ಪೂರ್ತಿ ನಂಬಿಕೆ ಇದೆ. ಒಂದ್ ಕೆಲಸ ಮಾಡು, ನೀನೇ ಬಂದು ಜಾಕ್ನ ಕರ್ಕೊಂಡು ಹೋಗು. ಓಕೆ, ನಾನ್ ಬರ್ತಾ ಇದ್ದೀನಿ. ನಿನ್ನ ಧನುಷು